ನೋಡಿ, ಈ ಒಂದು ಭಾಗದಲ್ಲಿ ಗಮನಿಸ್ತಾ ಇದ್ದೀರಿ, ಇದು ಮತ್ತೊಂದು CCTV ವಿಜುವಲ್ಸ್. ಅಂಡ್ ಟ್ಯಾಂಕರ್ನ ಚಾಲಕ ಅದೇ ಮಾರ್ಗವಾಗಿ ಮುಂದೆ ಹೋಗ್ತಾನೆ. ಅಲ್ಲೊಂದು ತಿರುವಿರುತ್ತೆ. ಆ ತಿರುವಿನ ಕಂಪ್ಲೀಟ್ ಟರ್ನ್ ತೆಗೆದುಕೊಳ್ಳೋಕ್ಕಿಂತ ಮುಂಚೆನೆ ಆ ತಿರುವಿನ ಎಡ್ಜ್ನಲ್ಲೇ ಆತ ಟ್ಯಾಂಕರ್ನ ಸ್ಟಾಪ್ ಮಾಡ್ತಾನೆ. ಬಹುಶಃ ಆತನಿಗೆ ಮೇಲಿಂದ ಗುಡ್ಡ ಕುಸಿದು ಬೀಳ್ತಿರುವಂಥ ಒಂದು ದೃಶ್ಯ ಕಾಣಿಸಿರಬಹುದು. ಆತನ ಮೈಂಡ್ನಲ್ಲಿ ಏನು ಓಡ್ತಾ ಇರ್ಬೋದು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಬಿಟ್ಟು ಓಡಲಿಕ್ಕೂ ಆಗಲ್ಲ, ಟೈಮ್ ಇಲ್ಲ ಫಸ್ಟ್ ಆಫ್ ಆಲ್. ಆ್ಯಂಡ್ ಈ ಗುಡ್ಡ ಕುಸಿತ ಆಗುವಂಥದ್ದು 2-3 ಸೆಕೆಂಡ್ನಲ್ಲಿ ಇಡೀ ಕಂಪ್ಲೀಟ್ ಬೆಟ್ಟನೇ, ಆ ಗುಡ್ಡನೇ ಬೀಳುತ್ತೆ, ಜಾರ್ಕೊಂಡು ಬರುತ್ತೆ. ಅಂತಹ ಸಂದರ್ಭದಲ್ಲಿ ಇಳಿದು ಓಡಲಿಕ್ಕೂ ಕೂಡ ನಿಮಗೆ ಟೈಮ್ ಇರೋದಿಲ್ಲ. ಈಗ ನೋಡಿ, ಆ ಟ್ಯಾಂಕರ್ನ ಚಾಲಕ ಆದಷ್ಟು ರಿವರ್ಸ್ ತೆಗೆದುಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ಏಕಾಏಕಿ ಮಣ್ಣಿನ ಸಮೇತ ಆ ಟ್ಯಾಂಕರ್ ಈ ಭಾಗಕ್ಕೆ ಬಂದು ಬೀಳುತ್ತೆ. ಆ್ಯಂಡ್ ಈ ದಂಪತಿಯ ನಿಜವಾಗ್ಲೂ ಹಣೆ ಬರಹ ಗಟ್ಟಿಯಾಗಿದೆ ಅಂತ ಹೇಳಬೇಕು. ಯಾಕೆ ಅಂತಂದರೆ, ಆ ಭೀಕರವಾದಂತಹ ಭೂಕುಸಿತ ಸಂಭವಿಸಿದ್ರೂ ಕೂಡ ಆ ಮಣ್ಣಿನ ಅಡಿಯಲ್ಲಿ, ಆ ಕೆಸರಿನ ಅಡಿಯಲ್ಲಿ ಸಿಲುಕಿದ್ರೂ ಕೂಡ ಟ್ಯಾಂಕರ್ ಕೆಳಗಡೆಯಿಂದ ಎದ್ದು ಬರ್ತಾರಲ್ಲ, ನಿಜವಾಗ್ಲೂ ಅವರ ಹಣೆ ಬರಹ ನಿಜವಾಗ್ಲೂ ಗಟ್ಟಿಯಾಗಿತ್ತು. ಆ ಭೀಕರತೆಯನ್ನು ಈ ಒಂದು ವಿಜುವಲ್ಸ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗುತ್ತೆ. ರಿವರ್ಸ್ ತೆಗೆದುಕೊಳ್ಳಲಿಕ್ಕೆ ಕ್ಯಾಂಟರ್ನ ಚಾಲಕ ಪ್ರಯತ್ನ ಪಡ್ತಾನೆ, ಟ್ಯಾಂಕರ್ನ ಚಾಲಕ. ಆದರೆ ಏಕಾಏಕಿ ಆ ಮಣ್ಣಿನ ಸಮೇತ ಆ ಟ್ಯಾಂಕರ್ ಕೂಡ ಸ್ಕಿಡ್ ಆಗ್ತಾ ಬರುತ್ತೆ. ದಿಕ್ಕಾಪಾಲಾಗಿ ಜನರು ಓಡ್ತಾ ಇರೋದನ್ನು ಗಮನಿಸಬಹುದು. ಈ ದಂಪತಿ ನೋಡಿ, ಎಲ್ಲ ಕೂಡ ಬಹುಶಃ ಅದೊಂದು ಬಸ್ ಸ್ಟಾಪ್, ಅಲ್ಲಿ ಜನ ಕಾಯ್ತಾ ಇದ್ರು. ಏಕಾಏಕಿ ಯಾವಾಗ ಈ ಮಣ್ಣು ಗುಡ್ಡದ ಮೇಲಿಂದ ಜಾರ್ಕೊಳ್ತಾ ಬಂತೋ, ತತ್ಕ್ಷಣಕ್ಕೆ ದಿಕ್ಕಾಪಾಲಾಗಿ ಪ್ರಾಣ ಉಳಿಸ್ಕೊಳ್ಳಿಕ್ಕೆ ಜನ ಓಡಿದ್ದಾರೆ. ಸಿಕ್ಕ ಕಡೆ ಎಲ್ಲೆಲ್ಲಿ ಜಾಗ ಸಿಗ್ತಿದೆಯೋ ಆ ಎಲ್ಲ ಕಡೆ. ಇನ್ನು ಕೆಲವೊಬ್ಬರು ಆ ಒಂದು ಭಾಗದಿಂದ ಒಳಗಡೆ ಹೋಗ್ತಾರೆ, ಒಂದು ಕಟ್ಟಡದ ಒಳಗಡೆ. ಬಹುಶಃ ಅದೊಂದು ಹೋಟೆಲ್, ಹೌದು ಅದೊಂದು ಹೋಟೆಲ್. ಆ ಹೋಟೆಲ್ನ ಒಳಭಾಗಕ್ಕೆ ಅವರು ನುಗ್ಗಿ ಪ್ರಾಣವನ್ನು ಉಳಿಸ್ಕೊಳ್ತಾರೆ. ಆದರೆ ಈ ಭಾಗದಲ್ಲಿದ್ದಂಥ ಜನರಿದ್ದಾರಲ್ಲ, ಅವರು ಏನಾಗಿದ್ದಾರೆ ಗೊತ್ತಿಲ್ಲ. ಆ್ಯಂಡ್ ಈಗ ನೋಡಿ, ಈ ಒಂದು ಕ್ಯಾಂಟರ್ ಯಾವ ರೀತಿಯಾಗಿ ಸ್ಲೈಡ್ ಆಯಿತೋ ಅದರ ಜೊತೆಗೇನೆ ಅಲ್ಲಿದ್ದಂಥ 2 ವೀಲರ್ಗಳು, ಜನರು, ಗಾಡಿಗಳು ಎಲ್ಲವನ್ನೂ ಕೂಡ ಜೊತೆಲೇ ಎಳ್ಕೊಂಡು ಬಂದಿದೆ. ಸೊ ಈ ಒಂದು ಭೀಕರ ದೃಶ್ಯವನ್ನು ನೀವು ಗಮನಿಸ್ತಾ ಇರುವಂಥದ್ದು. ಮತ್ತೊಮ್ಮೆ ವಯನಾಡಿನಲ್ಲಿ ಭೂಕುಸಿತ ಸಂಭವಿಸಿದೆ. ವಯನಾಡಿನ ಕಲ್ಲಾಡಿಯಲ್ಲಿ ಈ ರೀತಿಯಾದಂಥ ಭೀಕರ ಭೂಕುಸಿತ ಸಂಭವಿಸಿದೆ. ಆ್ಯಂಡ್ ಈ ಒಂದು ದುರಂತದಲ್ಲಿ 4 ಸಾವನ್ನಪ್ಪಿದ್ದಾರೆ. ಯಾವಾಗ ಈ ರೀತಿಯಾದಂಥ ಭೂಕುಸಿತ ಸಂಭವಿಸುತ್ತೆ ಅಂದರೆ, ಸೈಂಟಿಫಿಕಲಿ ಇದಕ್ಕೆ ಇರುವಂಥ ರೀಸನ್ಸ್ ಏನು ಅಂತಂದರೆ, ಯಾವಾಗ ಗುಡ್ಡದ ಮಣ್ಣು, ಕಲ್ಲು ಬಂಡೆ ಅಲ್ಲ, ಗುಡ್ಡದ ಮಣ್ಣು ವಿಪರೀತವಾದಂಥ ಮಳೆಯಿಂದ ತೇವ ಆಗ್ತಾ ಗ್ರಾವಿಟೇಷನಲ್ ಫೋರ್ಸ್ಗಿಂತ ಯಾವಾಗ ಈ ಮಣ್ಣಿನ ವೆಯ್ಟ್ ಜಾಸ್ತಿ ಆಗುತ್ತೋ ಆಗ ಒಂದು ಚಿಕ್ಕ ಮೂವ್ಮೆಂಟ್ ಕೂಡ ಆ ಇಡೀ ಗುಡ್ಡವನ್ನೇ ತಳ್ಳಿ ಹಾಕಿಬಿಡುತ್ತೆ. ಸೊ ಯಾವಾಗ ಗ್ರಾವಿಟೇಷನಲ್ ಫೋರ್ಸ್ಗಿಂತ, ಗುರುತ್ವಾಕರ್ಷಣೆಗಿಂತ ಆ ಫೋರ್ಸ್ ಏನಿದೆ ಅದಕ್ಕಿಂತ ಹೆಚ್ಚಿನ ತೂಕವನ್ನು ಈ ಮಣ್ಣು ಹೊಂದಿರುತ್ತೋ, ಒಂದು ಚಿಕ್ಕ ಮೂವ್ಮೆಂಟ್ ಕೂಡ, ಒಂದು ಚಿಕ್ಕ ಕಲ್ಲಿನ ಒಂದು ಮೂವ್ಮೆಂಟ್ ಕೂಡ ಈ ರೀತಿಯಾದಂಥ ದುರಂತವನ್ನು ಸಂಭವಿಸುವಂತೆ ಮಾಡಬಹುದು. ಚೂಲಲ್ಮಲಾದಲ್ಲಿ ಯಾವ ರೀತಿಯಾಗಿ ಇಡೀ ಊರಿಗೂರೇ ಕೊಚ್ಕೊಂಡು ಹೋಯಿತು ಅನ್ನೋದನ್ನು ನೋಡಿದ್ವಿ. ಆ ದುರಂತ ಮಾಸೋಕ್ಕಿಂತ ಮುಂಚೆನೇ ಮತ್ತೊಮ್ಮೆ ಈ ರೀತಿಯಾದಂಥ ದುರಂತ ಅದೇ ವಯನಾಡಿನಲ್ಲಿ ಸಂಭವಿಸಿರುವಂಥದ್ದು. ಕೇರಳವನ್ನು ಗಾಡ್ಸ್ ಓನ್ ಕಂಟ್ರಿ ಅಂತ ಕರೀತಾರೆ. ಆದರೆ ಯಾಕೋ ಪಾಪ ದೇವರ ಸ್ವಂತ ನಾಡಿಗೆ ದೇವರ ಶಾಪ ತಟ್ಟಿದೆ. ವಿಪರೀತವಾದಂಥ ಮಳೆ ಬರುವಂಥ ಜಾಗ ಅದು. ವಯನಾಡ್, ಕನ್ನೂರು, ಈ ರೀತಿಯಾದಂಥ ಪ್ರದೇಶಗಳು, ಇಡುಕಿ, ಕೇರಳ ಭಾಗದಲ್ಲಿ ಈಗ ಅಂಥ ಭಾಗಗಳೇ ಲ್ಯಾಂಡ್ ಸ್ಲೈಡ್ನ ಎಪಿಸೆಂಟರ್ ಆಗಿದೆ ಅನ್ನುವಂಥ ಪ್ರಶ್ನೆ ಉದ್ಭವಿಸುವಂತೆ ಮಾಡ್ತಾ ಇದೆ. ಬೇರೆಲ್ಲ ಉತ್ತರದಲ್ಲಿ ಹಿಮಾಲಯ, ಉತ್ತರಾಖಂಡ್, ಹಿಮಾಚಲ್ ಪ್ರದೇಶ, ಈ ಭಾಗದಲ್ಲಿ ಲ್ಯಾಂಡ್ ಸ್ಲೈಡ್ ಆದರೆ ಅರ್ಥ ಮಾಡ್ಕೊಳ್ಬಹುದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.